ಕ್ಷಣಕ್ಕೊಂದು ಬೆಳವಣಿಗೆ ಬಣರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಕಮಲ ಮನೆಯಲ್ಲಿ ಆಗ್ತಾ ಇದೆ. ಮತ್ತೊಂದು ಕಡೆ ಮಾತಿನ ಸಮರ ಕೂಡ ಮುಂದುವರಿತಾ ಇದೆ. ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪಗೆ ಪಕ್ಷದ ಸಿದ್ಧಾಂತವೇ ಗೊತ್ತಿಲ್ಲ. ರಮೇಶ್ ಕುಮಾರ್ ಬಂಗಾರಪ್ಪ ಪಕ್ಷಕ್ಕೆ ಹೊಸಬ್ರು, ಅವರಿಗೇನು ಗೊತ್ತಿಲ್ಲ. ಬಿಜೆಪಿ ರೆಬಲ್ಸ್ ವಿರುದ್ಧ ಬಿಜೆಪಿಯ ನಾಯಕ ಡಾಕ್ಟರ್ ವೆಂಕಟೇಶ್ ಮೌರ್ಯ ಕಿಡಿ. ಆದರೆ ಲಿಂಬಾವಳಿ ಅವರು ತುಂಬಾ ಹಿರಿಯರು, ಅವರಿಗೆ ಪಕ್ಷದ ಸಿದ್ಧಾಂತ ಗೊತ್ತಿಲ್ವಾ? ಲಿಂಬಾವಳಿ ಪತ್ನಿಯವರು ಶಾಸಕರು, ಅದು ಕುಟುಂಬ ರಾಜಕೀಯ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಲಿಂಬಾವಳಿ ಗೊಂದಲವನ್ನು ಸೃಷ್ಟಿಸಬಾರದು ಅಂತ ಕೂಡ ಕಿಡಿಕಾರಿದ್ದಾರೆ. ಬಿಜೆಪಿಯ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವಂತಹ ವೆಂಕಟೇಶ್ ಮೌರ್ಯ ಅವರು ಭಿನ್ನಮತೀಯರ ವಿರುದ್ಧ ಗುಡುಗಿದ್ದು ಹೀಗೆ. ನನ್ನನ್ನು ಸೇರಿಸಿ, ಅರವಿಂದ ಲಿಂಬಾವಳಿ ಸೇರಿಸಿ ಎಲ್ಲರೂ ಕೂಡ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇದೆ. ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಬೇಕು ಅಂದಾಗ ಸಹಜವಾಗಿ ಪಕ್ಷದ ಕಾರ್ಯಕರ್ತರು ನೀವು ಬನ್ನಿ ಭೇಟಿ ಮಾಡಿ ಅಂತ ಹೇಳ್ತಾರೆ. ಆಗ ಹೋಗಿ ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಅದು ಆ ವಿಷಯಕ್ಕೆ, ನಾವು ಇಂಥ ವಿಷಯಕ್ಕೆ ಮಾತಾಡಬೇಕು ಅವಕಾಶ ಕೊಡಿ ಅಂದರೆ ಅವ್ರ ವಿಷಯವನ್ನು ಗಮನಿಸಿಕೊಂಡು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಹೊರತು ಅವರು ಈಗ ಗೊಂದಲ ಇದೆ, ನಮಗೆ ಗುಂಪುಗಾರಿಕೆ ಇದೆ, ನಮ್ಮ ರಾಜ್ಯಾಧ್ಯಕ್ಷನ ಬದಲಾಯಿಸಬೇಕು, ಆ ವಿಷಯದ ಬಗ್ಗೆ ಮಾತಾಡಬೇಕು, ಅನುಮತಿ ನಮಗೆ ಸಮಯಾವಕಾಶ ಕೊಡಿ ಅಂದರೆ ಯಾವ ನಾಯಕರು ಅವಕಾಶ ಕೊಡೋದಿಲ್ಲ. ಯಾಕಂದರೆ ಈಗಾಗಲೇ ಅವರಿಗೆ ಈ ಹಿಂದೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಅವರು ಉತ್ತರನೇ ಕೊಟ್ಟಿದ್ದಾರೆ. ಶಿಸ್ತು ಸಮಿತಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಬಟ್ ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರ ನಡುವೆ ಸಿಟಿ ರವಿ ವಿಧಾನ ಪರಿಷತ್ನ ಸದಸ್ಯರು ಬಣರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ವಿಜಯೇಂದ್ರ ವಿರುದ್ಧ ದೂರನ್ನು ಇಡಲಿಕ್ಕೆ ದೆಹಲಿಗೆ ಭಿನ್ನರು ಹೋಗಿದ್ದಾರೆ. ಪಕ್ಷದಲ್ಲಿನ ವಿದ್ಯಮಾನದ ಬಗ್ಗೆ ಸಿಟಿ ರವಿ ಅಸಮಾಧಾನ ಹೊರಹಾಕಿದ್ದಾರೆ. ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ನಾನು ಚರ್ಚೆಯನ್ನ ಮಾಡಲ್ಲ, ಹೇಳುವವರ ಬಳಿ ಏನು ಹೇಳಬೇಕೋ ಎಲ್ಲವನ್ನೂ ಕೂಡ ಹೇಳಿದ್ದೇವೆ. ನನಗೆ ಹಾಗೂ ಲಕ್ಷಾಂತರ ಕಾರ್ಯಕರ್ತರಿಗೆ ಈ ಬೆಳವಣಿಗೆ ದುಃಖ ತಂದಿದೆ. ಪಕ್ಷದ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಆಲೋಚನೆಯನ್ನ ಮಾಡಬೇಕು ನಾಯಕರುಗಳು. ಪಕ್ಷದಲ್ಲಿನ ವಿದ್ಯಮಾನದ ಬಗ್ಗೆ ಸಿಟಿ ರವಿ ಅವರು ಅಸಮಾಧಾನವನ್ನ ಹೊರಹಾಕಿದ್ದು ಹೀಗೆ. ಪಕ್ಷದ ಬಗ್ಗೆ ಗೌರವ ಇಲ್ಲ ಅಂತಂದರೆ ನಾನು ಪಕ್ಷದಲ್ಲಿ ನೋಡಿ ನಮಗೆ ಎರಡನೇ ಆಯ್ಕೆಗಳಿಲ್ಲ. ಸೈದ್ಧಾಂತಿಕ ಕಾರಣಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿನ 98 ಅಂದರೆ 36 ವರ್ಷಗಳ ಹಿಂದೆ ಆರಿಸ್ಕೊಂಡಿದ್ದು ಸೈದ್ಧಾಂತಿಕ ಕಾರಣಕ್ಕೆ. ಹಾಗಾಗಿ ನಮಗೆ ಎರಡನೇ ಆಯ್ಕೆ ಇಲ್ಲ. ಸುಖ ದುಃಖಗಳ ನಡುವೆನೂ ಪಕ್ಷದ ಜೊತೆಗೇ ಇರ್ತೀವಿ. ಪಕ್ಷವನ್ನು ಸರಿ ಮಾಡಬೇಕಾಗಂತ ಪ್ರಾಮಾಣಿಕವಾಗಿರುವ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ನಾನು ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನಾನು ಹೇಳಕ್ಕೆ ಬರಲ್ಲ, ಅವರೇ ಹೇಳಬೇಕು. ವಿಜಯೇಂದ್ರ ವಿರುದ್ಧ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗಿ ದೆಹಲಿ ಅಂಗಳ ತಲುಪ್ತಾ ಇದ್ದ ಹಾಗೆ ಇತ್ತ BY ವಿಜಯೇಂದ್ರ ಟೀಮ್ ಅವರು ಕೂಡ ಆಕ್ಟಿವ್ ಆಗ್ತಾ ಇದ್ದಾರೆ. ವಿಜಯೇಂದ್ರ ವಿರುದ್ಧ ದೂರನ್ನ ನೀಡಲಿಕ್ಕೆ ದೆಹಲಿಗೆ ಭಿನ್ನರು ತಲುಪ್ತಾ ಇದ್ದ ಹಾಗೆ ಬಂಡಾಯಗಾರರಿಗೆ ಸೆಡ್ಡನ್ನ ಹೊಡಿಲಿಕ್ಕೆ ವಿಜಯೇಂದ್ರ ಬಣ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಿಜಯೇಂದ್ರ ಆಪ್ತರು ಮತ್ತು ಬೆಂಬಲಿಗರಿಂದ ನಾಳೆ ಒಂದು ಮಹತ್ವದ ಮೀಟಿಂಗ್ ಇದೆ. ಮಾಜಿ ಶಾಸಕ MP ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದೆ. ರೆಬಲ್ಸ್ ದೆಹಲಿ ಯಾತ್ರೆಗೆ ಕೌಂಟರ್ ಕೊಡುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ವಿಜಯೇಂದ್ರ ಪರ ಹಾಗೂ ಭಿನ್ನರ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಮಹತ್ವದ ಚರ್ಚೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ರಾಜ್ಯ ಬಿಜೆಪಿಯಲ್ಲಿ ಈ ಬಣ ಸಂಘರ್ಷ, ಅಂತರ್ಯುದ್ಧ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಗಿ ತಲುಪುತ್ತೆ, ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.